ಹಾಯ್ ಫ್ರೆಂಡ್ಸ್, ಪ್ರಮಾಣ ವಚನ ಸ್ವೀಕಾರ ನಡುವೆ ವಿಚಿತ್ರ ಪ್ರಾಣಿಯೊಂದು ಪತ್ತೆಯಾಗಿದೆ. ಈ ವಿಡಿಯೋ ಕೂಡ ವೈರಲ್ ಆಗಿದೆ. ಹಾಗಾದರೆ ಈ ವಿಡಿಯೋದ ಮಾಹಿತಿಯನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಲೋಕಸಭೆ ಚುನಾವಣೆ ಫಲಿತಾಂಶ ಬಂದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಸತತ 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಇದಲ್ಲದೆ ದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಮೋದಿ ಕ್ಯಾಬಿನೆಟ್ ಸೇರಿರುವ ಮಂತ್ರಿಗಳು ಪ್ರಮಾಣ ವಚನ ಸಹ ಸ್ವೀಕರಿಸಿದ್ದಾರೆ. ಈಗಾಗಲೇ ಎನ್ಡಿಎ ಮೈತ್ರಿಕೂಟದ ಜೊತೆ ಸೇರಿ ಸರ್ಕಾರ ರಚಿಸಿರುವ ಬಿಜೆಪಿ ಸತತ 3ನೇ ಬಾರಿಗೆ ಪ್ರಧಾನಿ ಪಟ್ಟ ಅಲಂಕರಿಸಿದೆ. ಆದರೆ ರಾಷ್ಟ್ರಪತಿ ಭವನದಲ್ಲಿ ನಡೆದ ಈ ಪ್ರಮಾಣ ವಚನ ಕಾರ್ಯಕ್ರಮ ಅಚ್ಚರಿಗೆ ಕಾರಣವಾಗಿದೆ. ಈ ಕಾರ್ಯಕ್ರಮದ ನಡುವೆ ವಿಚಿತ್ರ ಪ್ರಾಣಿಯೊಂದು ಪತ್ತೆಯಾಗಿದ್ದು ನೋಡುಗರು ಅಚ್ಚರಿಗೆ ಒಳಗಾಗಿದ್ದಾರೆ. ವಿದೇಶಿ ಮುಖ್ಯಸ್ಥರು ಮತ್ತು ಇತರ ಗಣ್ಯರು, ಕೈಗಾರಿಕೋದ್ಯಮಿಗಳು ಮತ್ತು ಚಲನಚಿತ್ರ ತಾರೆಯರು ಸೇರಿದಂತೆ 8,000 ಅತಿಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ವಿಡಿಯೋವೊಂದರಲ್ಲಿ ವಿಚಿತ್ರ ರೀತಿಯ ಪ್ರಾಣಿಯೊಂದು ಪತ್ತೆಯಾಗಿದ್ದು ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ. ಬಿಜೆಪಿ ಸಂಸದ ದುರ್ಗಾದಾಸ್ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಬಳಿಗೆ ಎದ್ದು ಬಂದಾಗ ಅವರ ಹಿಂದೆ ವಿಚಿತ್ರ ಪ್ರಾಣಿಯೊಂದು ತೆರಳುತ್ತಿರುವುದು ಈ ವಿಡಿಯೋದಲ್ಲಿ ನೋಡಬಹುದು. ಆದರೆ ಅಲ್ಲಿದ್ದವರಿಗೆ ಇದರ ಮೇಲೆ ಅಷ್ಟೊಂದು ಗಮನ ಹರಿದಿಲ್ಲ. ವಿಡಿಯೋ ನೋಡಿದ ಕೆಲವು ವೀಕ್ಷಕರು ನಿಖರವಾಗಿ ಅದನ್ನು ಗುರುತಿಸುವಂತಿದೆ. ಒಂದು ಕಂಬದ ಅಡ್ಡಲಾಗಿ ಆ ವಿಚಿತ್ರ ಪ್ರಾಣಿ ಸಾಗಿದ್ದು ಯಾವ ಪ್ರಾಣಿ ಎಂಬುದು ಅಸ್ಪಷ್ಟವಾಗಿದೆ. ಆದರೆ ಕೆಲವರು ಇದನ್ನು ಬೆಕ್ಕು ಎಂದು, ಮತ್ತೆ ಕೆಲವರು ಚಿರತೆ ಆಗಿರಬಹುದು ಎಂದು ಶಂಕಿಸಿದ್ದಾರೆ. ಅದು ಚಿರತೆಯೇ, ಸಾಮಾನ್ಯ ಬೆಕ್ಕೆ ಅಥವಾ ನಾಯಿಯೇ? ರಾಷ್ಟ್ರಪತಿ ಭವನದಲ್ಲಿ ಯಾವ ಪ್ರಾಣಿಯೂ ಸಾಂದರ್ಭಿಕವಾಗಿ ಅಡ್ಡಾಡುತ್ತಿರುವುದನ್ನು ಕಂಡು ಜನರು ಒಂದೊಂದು ರೀತಿ ಪ್ರತಿಕ್ರಿಯಿಸಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ಪ್ರಾಣಿ ಸಂಚರಿಸಲು ಸಾಧ್ಯವೇ ಇಲ್ಲ ಎನ್ನುವುದು ಹಲವರ ವಾದವಾಗಿದೆ. ಅದು ಸತ್ಯವೂ ಹೌದು. ಏಕೆಂದರೆ ಹೊರಗಿನಿಂದ ಯಾರಾದರೂ ಒಳ ಬರಬೇಕು ಎಂದರೆ ಮುಖ್ಯ ದ್ವಾರ ದಾಟಿಕೊಂಡೇ ಬರಬೇಕು. ಆದರೆ ಮುಖ್ಯ ದ್ವಾರದಲ್ಲಿ ಸೆಕ್ಯೂರಿಟಿ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಹೀಗಾಗಿ ಅಲ್ಲಿಂದ ಬರಲು ಸಾಧ್ಯವೇ ಇಲ್ಲ ಎನ್ನುತ್ತಿದ್ದಾರೆ. ಮತ್ತೆ ಕೆಲವರು ಇದೊಂದು ಎಡಿಟ್ ಮಾಡಲಾದ ವಿಡಿಯೋ ಎನ್ನುತ್ತಿದ್ದಾರೆ. ಆ ಪ್ರಾಣಿ ಓಡಾಡುವುದು ಕ್ಯಾಮ್ರಾ ಕಣ್ಣಿಗೆ ಮಾತ್ರ ಬೀಳಲು ಸಾಧ್ಯವಿಲ್ಲ. ಏಕೆಂದರೆ ಅಲ್ಲಿ ಸಾವಿರಾರು ಮಂದಿ ಸೇರಿದ್ದರು. ಒಬ್ಬರಲ್ಲಿ ಒಬ್ಬರಿಗೆ ಅದು ಯಾವ ಪ್ರಾಣಿ ಎಂಬುದು ತಿಳಿಯಲೇಬೇಕಿತ್ತು. ಮತ್ತೆ ಕೆಲವರು ಇದು ದೊಡ್ಡ ಗಾತ್ರದ ಬೆಕ್ಕು, ರಾಜಭವನದ ಪ್ರಾಣಿ ಆಗಿರಬಹುದು ಎಂದು ಶಂಕಿಸಿದ್ದಾರೆ. ಅಲ್ಲದೆ ಪ್ರಮಾಣ ವಚನದಲ್ಲಿ ಭಾಗಿಯಾದರೆ ಒಂದು ಖಾತೆ ಸಿಗಬಹುದು ಎಂಬ ಆಲೋಚನೆಯಲ್ಲಿ ಬಂದಿರಬಹುದು ಎಂದು ಕೆಲವರು ಆಸೆ ಚಟಕೆಯನ್ನು ಹಾರಿಸಿದ್ದಾರೆ. ಆದರೆ ಈ ವಿಡಿಯೋ ಕುರಿತಂತೆ ರಾಜಭವನದ ಸಿಬ್ಬಂದಿ ಇದುವರೆಗೂ ಯಾವ ಸ್ಪಷ್ಟನೆಯನ್ನು ನೀಡಿಲ್ಲ. ಹಾಗಾದ್ರೆ ಫ್ರೆಂಡ್ಸ್, ನಿಜವಾಗಿ ಅಲ್ಲಿ ಪ್ರಾಣಿಯೊಂದು ಕಾಣಿಸಿತ್ತಾ ಅಥವಾ ಈ ವಿಡಿಯೋವನ್ನು ಎಡಿಟ್ ಮಾಡಿದ್ದಾರಾ ಎಂಬುದು ನಿಮಗೆ ತಿಳಿದಿದ್ದರೆ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಫ್ರೆಂಡ್ಸ್. ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು ಸ್ನೇಹಿತರೆ.